ವಿದ್ಯಾರ್ಥಿಗಳೇ, ಭಾರತ ಸಂವಿಧಾನದ ಪೂರ್ವ ಪೀಠಿಕೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಗಳನ್ನು ನಾವು ಡಿಸ್ಕಷನ್ ಮಾಡುವ. ಸೊ ಸಂವಿಧಾನವನ್ನು ನಾವು ಓದೋಕ್ಕಿಂತ ಪೂರ್ವದಲ್ಲಿ ಆ ಸಂವಿಧಾನದ ಪ್ರತಿಯೊಂದು ಚಾಪ್ಟರ್ದಲ್ಲಿ ಯಾವ್ಯಾವ ಕ್ವಶನ್ಗಳು ಯಾವ್ಯಾವ ರೀತಿಯಲ್ಲಿ ಬೀಳ್ತದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಪ್ರಿಯಾಂಬಲ್ಗೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತೀನಿ. ಆ ಕ್ವಶನ್ಗಳನ್ನು ನಿಮ್ಮ ಬುಕ್ಗಳಲ್ಲಿ ನೀವೇನು ಮಾರ್ಕ್ ಮಾಡಿಕೊಂಡು ಸೊ ಅದನ್ನ ಮೇಲೆ ಹೆಚ್ಚಿನ ಫೋಕಸನ್ನು ಮಾಡಬೇಕು. ಸಾಮಾನ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ನೀವು ಸಾಮಾನ್ಯವಾಗಿ PSI ಕ್ವಶನ್ ಪೇಪರ್ ನೋಡಿರಿ, ಪೊಲೀಸ್ ಕ್ವಶನ್ ಪೇಪರ್ಗಳನ್ನು ನೋಡಿರಿ, FDA, STA, PDO, KS, IS ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ರಿಪೀಟೆಡ್ ಆಗಿರುವಂಥ ಕ್ವಶನ್ಗಳು ಬರ್ತದೆ. ಏನಾದರೂ ಸ್ವಲ್ಪ ಸ್ಲೈಟ್ ಚೇಂಜಸನ್ನು ಮಾಡಿ ನಿಮ್ಮ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ತುಂಬ ಅರ್ಥವನ್ನು ಕ್ಲಿಯರಾಗಿ ನೀವು ಗ್ರಹಿಸಿದ್ರಿ ಅಂತ ಹೇಳಿದ್ರೆ ಪಾಲಿಟಿಯಲ್ಲಿ ಏನಾದರೂ ನಿಮಗೊಂದು 15 ಕ್ವಶನ್ಗಳು ಎಕ್ಸಾಮ್ದಲ್ಲಿ ಬರ್ತವೆ ಅಂತಂದರೆ 15 ನೀವು ಆನ್ಸರ್ನ ಮಾಡ್ಬೋದು. ಸೊ ಪಾಲಿಟಿಯಲ್ಲಿ ತಿಳ್ಕೊಳ್ಳುವಂಥದ್ದು ಇಂಪಾರ್ಟೆಂಟು, ಬರೀ ಓದ್ತಾ ಹೋಗಿದರೆ ಉಪಯೋಗ ಇಲ್ಲ. ಸೊ ಆದ್ದರಿಂದ ನಾವಿಲ್ಲಿ ನೋಡುವ ಏನು ಅಂತಂದರೆ ಎಕ್ಸಾಮ್ದಲ್ಲಿ ಬಿದ್ದಿರುವಂಥ ಕೆಲವೊಂದು ಕ್ವಶನ್ಗಳು. ಸೊ ಈ ಒಂದು ಕ್ವಶನ್ನು PDO 2011ರಲ್ಲಿ ಬಿದ್ದಿರುವಂಥ ಕ್ವಶನ್ನು. ಆ ಕ್ವಶನನ್ನು ನಾನು ಓದ್ತೇನೆ ನೋಡ್ರಿ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಕಂಡುಬರುವ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವದ ಆದರ್ಶಗಳಿಗೆ ಪ್ರೇರಣೆ ಒದಗಿಸಿದ್ದು. ಇಂಗ್ಲೀಷಲ್ಲಿ ದ ಐಡಿಯಲ್ಸ್ ಆಫ್ liberty, equality and fraternity in our constitution, in our preamble have been taken from which revolution? ಸೊ ಇಲ್ಲಿ ನಾವು ಆಪ್ಷನನ್ನು ಫಸ್ಟ್ ನೋಡ್ರಿ. ರಷ್ಯನ್ ರೆವಲ್ಯೂಷನ್ ಕೊಟ್ಟಿದ್ದಾರೆ, ಫ್ರೆಂಚ್ ರೆವಲ್ಯೂಷನ್ ಕೊಟ್ಟಿದ್ದಾರೆ, ಜರ್ಮನ್ ರೆವಲ್ಯೂಷನ್ ಕೊಟ್ಟಿದ್ದಾರೆ, ಆ್ಯಂಡ್ ಐರಿಷ್ ಮೂವ್ಮೆಂಟನ್ನು ಕೊಟ್ಟಿದ್ದಾರೆ. ನಮಗೆ ಗೊತ್ತಾಗತ್ತೆ ಕ್ವಶನ್ ನೋಡಿದಾಗ ಏನಂತ ಹೇಳಿದ್ರೆ ಜರ್ಮನ್ ರೆವಲ್ಯೂಷನ್ ಮತ್ತು ಐರಿಷ್ ರೆವಲ್ಯೂಷನ್ ಇವೆರಡು ಅಲ್ಲ ಅಂತ ನಮ್ಗೆ ಗೊತ್ತಾಗತ್ತೆ. ಈಗ ಡೌಟ್ಸು ಅಥವಾ ನಮ್ಮ ಕನ್ಫ್ಯೂಸ್ಗಳು ಯಾವ್ದು ಇರ್ತದೆ ಅಥವಾ ಆನ್ಸರ್ನಲ್ಲಿ ಅಂತ ಹೇಳಿದ್ರೆ ರಷ್ಯನ್ ರೆವಲ್ಯೂಷನ್ ಮತ್ತು ಫ್ರೆಂಚ್ ರೆವಲ್ಯೂಷನ್ದಲ್ಲಿ ಬರ್ತದೆ. ದೆನ್ ನಾವೀಗ ಫಸ್ಟು ಆನ್ಸರ್ನ ಹೋಗೋಕ್ಕಿಂತ ಪೂರ್ವದಲ್ಲಿ ನಾವಿಲ್ಲಿ ನೋಡುವ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ಯಾಟರ್ನಿಟಿ ಇದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳುವ. ಲಿಬರ್ಟಿ ಅಂದರೆ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಅಂತಂದರೆ ಸೊ ದ ಸ್ಟೇಟ್ ಶುಡ್ ನಾಟ್ ರಿಸ್ಟ್ರಿಕ್ಟ್ ಎನಿ ಇಂಡಿವಿಜುವಲ್. ಓಕೆ, ಇಟ್ ಪ್ರೊವೈಡ್ ಫಾರ್ ದಿ ಅಪರ್ಚುನಿಟಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಅ ಇಂಡಿವಿಜುವಲ್. ಯಾವುದೇ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದ್ರೆ ಅವನು ಅಭಿವೃದ್ಧಿ ಆಗಲಿಕ್ಕೆ ಸಹಾಯ ಆಗ್ತದೆ. ರಾಷ್ಟ್ರ ಅವನ ಅಭಿವೃದ್ಧಿ ಆಗಲಿಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಗಳನ್ನು ಹೇರಬಾರ್ದು ಎನ್ನುವಂಥದ್ದನ್ನು ಲಿಬರ್ಟಿ ಎನ್ನುವಂಥ ಕಾನ್ಸೆಪ್ಟ್ ಹೇಳ್ತದೆ. ಸೊ ಅದೇ ರೀತಿ ಈಕ್ವಾಲಿಟಿ, ಸಮಾನತೆ. ದ ಸ್ಟೇಟ್ ಶುಡ್ ಪ್ರೊವೈಡ್ ಅಪರ್ಚುನಿಟಿ ಫಾರ್ ಆಲ್ ದಿ ಸೆಕ್ಷನ್ ಆಫ್ ದಿ ಪೀಪಲ್ ಈಕ್ವಲಿ. ಎಲ್ಲ ಅವಕಾಶಗಳನ್ನು, ಆರ್ಥಿಕ ಅವಕಾಶಗಳಿರ್ಬೋದು, ಸಾಮಾಜಿಕ ಅವಕಾಶಗಳಿರ್ಬೋದು, ರಾಜಕೀಯ ಅವಕಾಶಗಳಿರ್ಬೋದು. ಓಕೆ, ಅದೇ ರೀತಿಯಲ್ಲಿ ಪ್ರತಿಯೊಂದು ಸಮಾಜದಲ್ಲಿರುವಂಥ ಎಲ್ಲ ವರ್ಗಗಳನ್ನು ಸಮಾನವಾಗಿ ಟ್ರೀಟ್ ಮಾಡಬೇಕು ಅನ್ನುವಂಥದ್ದನ್ನು ಓಕೆ ಈಕ್ವಾಲಿಟಿ ಅನ್ನುವಂಥದ್ದು ಹೇಳ್ತದೆ. ದೆನ್ ಫ್ಯಾಟರ್ನಿಟಿ ಅಂತ ಹೇಳಿದ್ರೆ ಭ್ರಾತೃತ್ವ. ಸೊ ಸಾಮಾನ್ಯವಾಗಿ ಫ್ಯಾಟರ್ನಿಟಿ ಅನ್ನುವಂಥ ಅಂಶವನ್ನು ನಾವು ಸಂವಿಧಾನದಲ್ಲಿ ಕಾಣ್ತೀವಿ. ಆ ಸಂವಿಧಾನದಲ್ಲಿ ಸಿಟಿಜನ್ಶಿಪ್, ಭಾರತ ಸಂವಿಧಾನದಲ್ಲಿ ಸಿಂಗಲ್ ಸಿಟಿಜನ್ಶಿಪ್, ಏಕ ನಾಗರಿಕತ್ವವನ್ನು ನೀಡಲಾಗಿದೆ. ಆ ಏಕ ನಾಗರಿಕತ್ವ ಏನು ಹೇಳ್ತದೆ ಅಂತಂದರೆ ಓಕೆ ನಾವೆಲ್ಲರೂ ಒಂದು, ಇಡೀ ಭಾರತದ ಎಲ್ಲ ಜನರು, ಅವನು ಕರ್ನಾಟಕದವನಿರ್ಬೋದು, ರಾಜಸ್ಥಾನದಿರ್ಬೋದು, ಕೇರಳದಿರ್ಬೋದು, ಮಧ್ಯಪ್ರದೇಶದವನಿರ್ಬೋದು, ನಾವೆಲ್ಲರೂ ಒಂದು ಎನ್ನುವಂಥ ಒಂದು ಭಾವನೆಯನ್ನು ಬರಲಿ ಅಂತ ಹೇಳಿ ನಮಗೇನು ಮಾಡಿದೆ, ಸಿಂಗಲ್ ಸಿಟಿಜನ್ಶಿಪ್ ಅನ್ನು ಕೊಟ್ಟಿದೆ. ಅದು ಆ ಒಂದು ಭಾತೃತ್ವದ ಭಾವನೆಗೆ ಅದು ಪ್ರೇರಕ ಆಗಿದೆ. ಸೊ ಹಾಗಿದ್ರೆ ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ಯಾಟರ್ನಿಟಿಗಳು ಎಲ್ಲಿಂದ ನಾವು ಈ ಸಂವಿಧಾನದಲ್ಲಿ ಬರೋ ಮಾಡ್ಕೊಂಡಿವಿ, ಎಲ್ಲಿಂದ ನಾವು ತೊಗೊಂಡ್ವಿ ಅಂತಂದರೆ ಓಕೆ ಹಿಯರ್ ದ ಆನ್ಸರ್ ಈಸ್ ಫ್ರೆಂಚ್ ರೆವಲ್ಯೂಷನ್. ಸೊ ಫ್ರೆಂಚ್ ರೆವಲ್ಯೂಷನ್ ಆಗಿರುವಂಥದ್ದು ಓಕೆ 1789ರಿಂದ 1799. ಸೊ 1799 ನಿಮಗೆ ನೆನಪಲ್ಲಿರ್ತದೆ. ಏನಕ್ಕೆ ಅಂತ ಹೇಳಿದ್ರೆ ಇದೇ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಮರಣವನ್ನು ಹೊಂದಿರುವಂಥದ್ದು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. ಸೊ ಈ ಸಂದರ್ಭದಲ್ಲಿ ಫ್ರೆಂಚ್ ರೆವಲ್ಯೂಷನ್ನು ಫ್ರಾನ್ಸ್ನಲ್ಲಿ ನಡೆದಿತ್ತು. ಸೊ ಅದರಿಂದ ಓಕೆ ನಾವು ಪ್ರೇರಿತರಾಗಿ ಓಕೆ ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ಯಾಟರ್ನಿಟಿಗಳನ್ನು ತೊಗೊಂಡ್ವಿ. ಸೊ ರಷ್ಯನ್ ರೆವಲ್ಯೂಷನ್ ಆಗಿರುವಂಥದ್ದು ಓಕೆ 1917ರಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಳನ್ನು ನೆಕ್ಸ್ಟ್ ಕ್ವಶನ್ದಲ್ಲಿ ನಾವು ನೋಡುವ. ಭಾರತ ಸಂವಿಧಾನದ ಪೂರ್ವ ಪಟ್ಟಿಗೆಯಲ್ಲಿ ಕೆಳಗಿನ ಯಾವ ಅಂಶಗಳು ಅಡಕಗೊಂಡಿಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಕಾನ್ಸೆಪ್ಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್? ಸೊ ನಾಟ್ ಅಂತ ಇದ್ದಾಗ ಸ್ವಲ್ಪ ಲಕ್ಷ್ಯ ಕೊಟ್ಟು ನಾವು ನೋಡಬೇಕಾಗುತ್ತೆ. ಯಾವುದಾದ್ರು 4ರಲ್ಲಿ ಒಂದು ಆಪ್ಷನ್ನು ಸರಿ ಇಲ್ಲ ಅಂತ ಅದನ್ನು ಗುರ್ತು ಮಾಡಬೇಕು. ಸೊ ಇಲ್ಲಿ ಏನಂತ ಹೇಳಿದ್ರೆ ಆಪ್ಷನ್ಗಳು ನೋಡ್ರಿ. ಲಿಬರ್ಟಿ ಆಫ್ ಥಾಟ್ಸ್, ವಿಚಾರ ಸ್ವಾತಂತ್ರ್ಯ, ಎಕನಾಮಿಕ್ ಲಿಬರ್ಟಿ, ಆರ್ಥಿಕ ಸ್ವಾತಂತ್ರ್ಯ, ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಲಿಬರ್ಟಿ ಆಫ್ ಫೇತ್, ನಂಬಿಕೆ ಸ್ವಾತಂತ್ರ್ಯ. ಸೊ ಈ ಕ್ವಶನ್ ಕೋಡಿರುವಂಥದ್ದು ISGK 2017ರಲ್ಲಿ. ಸೊ ಅವನು ತುಂಬ ಚೆನ್ನಾಗಿ ಇದನ್ನು ಇಟ್ಟಿದ್ದಾನೆ. ಸಾಮಾನ್ಯವಾಗಿ ನಾವು ಇದನ್ನು ನೋಡಿದಾಗ ಎಲ್ಲದೂ ನಮಗೆ ಸರಿ ಅನಿಸುತ್ತೆ. ಯಾವುದೇ ಒಂದು ಆಪ್ಷನನ್ನು ಹೊರಗಡೆ ತೆಗಿಬಿಡಲಿಕ್ಕೆ ಸಾಧ್ಯ ಆಗಲ್ಲ.
ಇನ್ನೂ ಸ್ವಲ್ಪ ವಿಚಾರ ಮಾಡಿದಾಗ ನೋಡ್ರಿ, ಸಿ ಇದರಲ್ಲಿ ಏನಂತ ಹೇಳಿದ್ರೆ ಅವ್ನು ಏನು ಕೊಟ್ಟಿದ್ದಾನೆ, ನಾರ್ಮಲಿ ಲಿಬರ್ಟಿ ಎಲ್ಲ ಕಡೆ ಏನು ಕಾಣ್ತಾ ಇದೆ ಅಂತ ಹೇಳಿದ್ರೆ ಲಿಬರ್ಟಿಯನ್ನು ಕಾಣ್ತಾ ಇದ್ದೀವಿ. ಸೊ ನಿಮಗೆ ಗೊತ್ತಿದೆ, ನಾವು ಮೊದಲೇ ಡಿಸ್ಕಷನ್ ಮಾಡಿದ್ದೀವಿ, ಲಿಬರ್ಟಿ ಅನ್ನುವಂಥದ್ದು ಫ್ರೆಂಚ್ ರೆವಲ್ಯೂಷನ್ನಿಂದ ಪ್ರೇರಿತವಾಗಿರುವಂಥದ್ದು. ಸೊ ಹಾಗಿದ್ರೆ ಲಿಬರ್ಟಿ, ಸ್ವಾತಂತ್ರ್ಯದಲ್ಲಿ ಏನೇನು ಬರ್ತದೆ, ಯಾವ್ಯಾವ ಸ್ವಾತಂತ್ರ್ಯವನ್ನು ನಾವು ಕಾಣ್ಬೋದು. ಸೊ ಸ್ವಾತಂತ್ರ್ಯದಲ್ಲಿ ಅಂದರೆ ಲಿಬರ್ಟಿ ಆಫ್ ಥಾಟ್ಸ್, ವಿಚಾರ ಮಾಡುವಂಥ ಸ್ವಾತಂತ್ರ್ಯ. ಸೊ ಈ ಲಿಬರ್ಟಿಯಲ್ಲಿ ವಿಚಾರ ಮಾಡುವಂಥ ಸ್ವಾತಂತ್ರ್ಯ, ವ್ಯಕ್ತಿ ವಿಚಾರ ಮಾಡದೇ ಇದ್ರೆ ಅವನ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಲಿಬರ್ಟಿ ಆಫ್ ಥಾಟು ಕರೆಕ್ಟ್ ಆಗುತ್ತೆ. ದೆನ್ ಎಕಾನಮಿಕ್ ಲಿಬರ್ಟಿ. ಸೊ ಎಕಾನಮಿಕ್ ಲಿಬರ್ಟಿ ಅನ್ನುವಂಥದ್ದಿಲ್ಲ, ಓಕೆ, ಎಕಾನಮಿಕ್ ಜಸ್ಟಿಸ್. ಸೊ ಆರ್ಥಿಕ ನ್ಯಾಯ. ಈ ಆರ್ಥಿಕ ನ್ಯಾಯ ಎನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಕಾಣ್ತೀವಿ. 1917ರ ರಷ್ಯನ್ ರೆವಲ್ಯೂಷನ್ದಿಂದ ಈ ಆರ್ಥಿಕ ನ್ಯಾಯ ಎನ್ನುವಂಥದ್ದನ್ನು ನಾವು ನಮ್ಮ ಸಂವಿಧಾನಕ್ಕೆ ಅಳವಡಿಸ್ಕೊಂಡಿದ್ದೀವಿ. ಸೊ ಇದು ತಪ್ಪಾಗತ್ತೆ ನಮಗೆ, ಇದು ಇಲ್ಲಿ ಲಿಬರ್ಟಿಯಲ್ಲಿ ಬರಲ್ಲ. ಆದ್ದರಿಂದ ಆನ್ಸರು ಎಕಾನಮಿಕ್ ಲಿಬರ್ಟಿ ಆಗುತ್ತೆ. ಇಲ್ಲಿ ಎಕಾನಮಿಕ್ ಲಿಬರ್ಟಿ ಅಲ್ಲ, ಎಕಾನಮಿಕ್ ಜಸ್ಟಿಸ್ ಆಗಬೇಕು. ದೆನ್ ಲಿಬರ್ಟಿ ಸಂಬಂಧಪಟ್ಟಂತೆ ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಓಕೆ, ಎದರಲ್ಲಿ ಬರ್ತದೆ ಅಂತ ಲಿಬರ್ಟಿಯಲ್ಲಿ ಬರ್ತದೆ. ದೆನ್ ಲಿಬರ್ಟಿ ಆಫ್ ಫೇತ್, ನಂಬಿಕೆಯ ಸ್ವಾತಂತ್ರ್ಯ. ಈ ನಂಬಿಕೆ ಇರ್ಬೋದು ಅಥವಾ ಎಕ್ಸ್ಪ್ರೆಷನ್ ಇರ್ಬೋದು ಅಥವಾ ಅದೇ ರೀತಿಯಲ್ಲಿ ವಿಚಾರ ಮಾಡುವಂಥದ್ದು ಇರ್ಬೋದು, ಇದೆಲ್ಲ ಯಾವುದ್ರಲ್ಲಿ ಬರ್ತದೆ ಅಂತ ಹೇಳಿದ್ರೆ ಓಕೆ ಲಿಬರ್ಟಿಯಲ್ಲಿ ಬರ್ತದೆ. ಆದ್ದರಿಂದ ಇದು ಮೂರು ಏನಾಗುತ್ತೆ ಲಿಬರ್ಟಿ ಒಳಗೆ ಬರ್ತದೆ. ನಮ್ಗೆ ಆನ್ಸರು ಯಾವುದು ಅಂತಂದರೆ ಎಕಾನಮಿಕ್ ಫೇತ್, ಎಕಾನಮಿಕ್ ಲಿಬರ್ಟಿ. ಎಕಾನಮಿಕ್ ಲಿಬರ್ಟಿ ಅಲ್ಲ, ಎಕಾನಮಿಕ್ ಜಸ್ಟಿಸ್, ಆರ್ಥಿಕ ನ್ಯಾಯ. ಪ್ರಪಂಚದ ಯಾವ ಸಂವಿಧಾನವು ಮೊದಲ ಬಾರಿಗೆ ಪ್ರಸ್ತಾವನೆಯೊಂದಿಗೆ ಪ್ರಾರಂಭವಾಯಿತು? ವಿಚ್ ಕಾನ್ಸ್ಟಿಟ್ಯೂಷನ್ ಆಫ್ ದಿ ವರ್ಲ್ಡ್ ಫಾರ್ ದ ಫಸ್ಟ್ ಟೈಮ್ ಸ್ಟಾರ್ಟೆಡ್ ಫ್ರಮ್ ಪ್ರಿಯಾಂಬಲ್? ಪರಿವಿಡಿಯಿಂದ ಯಾವ ಸ್ಟಾರ್ಟ್ ಆಯಿತು? ಈ ಒಂದು ಕ್ವಶನ್ ಅನ್ನ ಜೈಲರ್ 2011ರಲ್ಲಿ ಕೇಳಿರುವಂತ ಕ್ವಶನ್. ಸಿ ಆಪ್ಷನ್ ಕೊಟ್ಟಿದ್ದಾರೆ: ಐರಿಷ್ ಸಂವಿಧಾನ, ಅಮೆರಿಕನ್ ಸಂವಿಧಾನ, ಕೆನಡಾ ಸಂವಿಧಾನ, ದೆನ್ ಸೋವಿಯತ್ ರಷ್ಯಾ ಸಂವಿಧಾನ. ಹಿಯರ್ ದ ಆನ್ಸರ್ ಇಸ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. ನಮ್ಮಲ್ಲಿ ನೇರವಾಗಿ ಕೇಳ್ತಾರೆ, ಪ್ರಿಯಾಂಬಲ್ ಅನ್ನ ಯಾವ ದೇಶದಿಂದ ಎರವಲು ಪಡ್ಕೊಂಡಿರುವಂತದ್ದು? ಅಮೆರಿಕ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ನಮ್ಮ ಸಂವಿಧಾನದಲ್ಲಿ ಪ್ರಿಯಾಂಬಲ್ನಲ್ಲಿ ಕೆಲವೊಂದು ಓಕೆ ವಿಶೇಷವಾದಂತಹ ಲಕ್ಷಣಗಳನ್ನು ನಾವು ಕಾಣ್ತೀವಿ. ಸೊ ಇದರಲ್ಲಿ ನಾವು ಫಸ್ಟ್ ನಾವೇನು ನೋಡುವಂತದ್ದು ಅಂತಂದ್ರೆ ಓಕೆ ಸೋರ್ಸಸ್. ಸೊ ನಾವು ಪ್ರಿಯಾಂಬಲ್ ನಮ್ಗೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಓಕೆ ಈ ಒಂದು ಸೋರ್ಸ್ ಅಥವಾ ಈ ಒಂದು ಪ್ರಿಯಾಂಬಲ್ ಪವರ್ ಅನ್ನ ಯಾರಿಂದ ತಗೊಳ್ತಾ ಇದೆ? ಈ ಒಂದು ಪವರ್ ಅಥವಾ ಈ ಒಂದು ಪ್ರಿಯಾಂಬಲ್ ನಲ್ಲಿ ನಮ್ಮ ಸಂವಿಧಾನದಲ್ಲಿ ಇರುವಂತಹ ಒಂದು ರಾಷ್ಟ್ರದ ಒಂದು ಪವರ್ ಯಾರಿಂದ ಬರ್ತಾ ಇದೆ ಅಂತಂದ್ರೆ ಪೀಪಲ್ ಆಫ್ ಇಂಡಿಯಾ, ಜನರಿಂದ ಅದು ಬರ್ತಾ ಇದೆ, ಪೀಪಲ್ ಆಫ್ ಇಂಡಿಯಾ. ಸೊ ದೆನ್ ನೇಚರ್, ನಮ್ಮ ಸಂವಿಧಾನದ ನೇಚರ್ ಯಾವ ರೀತಿ ಇದೆ ಅದ್ರ ಬಗ್ಗೆ ನಮ್ಮ ಪ್ರಿಯಾಂಬಲ್ ಹೇಳ್ತದೆ. ನೇಚರ್ ಏನಂತ ಹೇಳಿದ್ರೆ ನಮ್ಮ ರಾಷ್ಟ್ರವನ್ನು ಯಾವ ರೀತಿ ನಾವು ನಿರ್ಮಾಣ ಮಾಡಬೇಕು ಅಂತ ನಾವು ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್ ರಿಪಬ್ಲಿಕ್, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ದೆನ್ ಮೂರನೇದಾಗಿ ಓಕೆ ಡೇಟ್, ಓಕೆ ಯಾವ ದಿನ ಅದು ಅಳವಡಿಕೆ ಮಾಡ್ಕೊಂಡ್ವಿ, ಯಾವ ದಿನ ನಾವು ಸಂವಿಧಾನವನ್ನ ಅಳವಡಿಕೆ ಮಾಡ್ವಿ ಅದ್ರ ಬಗ್ಗೆ ನಮ್ಮ ಪ್ರಿಯಾಂಬಲ್ ಹೇಳ್ತದೆ. ಸೊ 26 ಜನವರಿ ಓಕೆ 1950 ಈ ಒಂದು ದಿನದ ಬಗ್ಗೆ ನಮ್ಗೆ ಅದೇನ್ ಮಾಡ್ತದೆ ಅಂತಂದ್ರೆ ಅರಿವನ್ನ ಮಾಡ್ಕೊಳ್ತದೆ. ಸೊ ಈ ರೀತಿಯಲ್ಲಿ ಮತ್ತೆ ನಮ್ಮ ಪ್ರಿಯಾಂಬಲ್ನ ಅತಿ ಪ್ರಮುಖವಾದಂತಹ ಒಂದು ಅಂಶ ಅಂತಂದ್ರೆ ಇಟ್ ರಿವೀಲ್ಸ್ ದಿ ಮೈಂಡ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಫ್ರೇಮರ್ಸ್. ಸೊ ಯಾರು ಸಂವಿಧಾನ ನಿರ್ಮಾಪಕರಿದ್ರಲ್ಲ, ಸಂವಿಧಾನ ನಿರ್ಮಾಪಕರು ಅವರ ತಲೆಯಲ್ಲಿ ಯಾವ ಒಂದು ಭಾವನೆ ಇತ್ತು, ಭಾರತವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತ ಅವರು ಬಯಸಿದ್ರು. ಸೊ ಈ ಒಂದು ಪರಿಕಲ್ಪನೆಯನ್ನ ನಾವು ಎಲ್ಲಿ ಕಾಣ್ತೀವಿ ಅಂತ ಹೇಳಿದ್ರೆ ಪ್ರಿಯಾಂಬಲ್ ಕಾಣ್ತಾ ಇದ್ದೀವಿ. ಆದ್ರಿಂದ ಪ್ರಿಯಾಂಬಲ್ ಎನ್ನುವಂಥದ್ದು ಸಂವಿಧಾನದಲ್ಲಿ ಅತಿ ಪ್ರಮುಖವಾದಂತಹ ಒಂದು ಅಂಶ. ನೆಕ್ಸ್ಟ್ ಕ್ವಶನ್, ಆರ್ಥಿಕ ನ್ಯಾಯ ಎಂಬ ಪದ ಕಂಡುಬರುವ ಸಂವಿಧಾನದ ಯಾವ ಭಾಗದಲ್ಲಿ? ಅದೇ ರೀತಿಯಲ್ಲಿ ಇಂಗ್ಲಿಷಲ್ಲಿ ದ ವರ್ಡ್ ಎಕಾನಮಿಕ್ ಜಸ್ಟಿಸ್ ಸೀನ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಎಕಾನಮಿಕ್ ಜಸ್ಟಿಸ್ ಇದಕ್ಕೆ ಸಂಬಂಧಪಟ್ಟಂತೆ ಓಕೆ ರಷ್ಯನ್ ರೆವಲ್ಯೂಷನ್ನು ನಡೀತು ಎಷ್ಟರಲ್ಲಿ ಅಂತ 1917ರಲ್ಲಿ. ಈ ರಷ್ಯನ್ ರೆವಲ್ಯೂಷನ್ನಿಂದ ನಾವು ಪ್ರಭಾವಿತವಾಗಿ ಓಕೆ ನಮ್ಮ ಸಂವಿಧಾನದಲ್ಲಿ ಆರ್ಥಿಕ ನ್ಯಾಯ ಎನ್ನುವಂಥ ಕಾನ್ಸೆಪ್ಟನ್ನು ಅಥವಾ ಎಕಾನಮಿಕ್ ಜಸ್ಟಿಸನ್ನು ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಇದನ್ನು ತೊಗೊಂಡ್ವಿ. ದೆನ್ ಇದನ್ನು ಆಪ್ಷನ್ದಲ್ಲಿ ಕೊಟ್ಟಿದ್ದಾರೆ ಪ್ರಿಯಾಂಬಲ್ ಮತ್ತು ಫಂಡಮೆಂಟಲ್ ರೈಟ್ಸಲ್ಲಿ, ಪ್ರಿಯಾಂಬಲ್ ಫಂಡಮೆಂಟಲ್ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ, ಪ್ರಿಯಾಂಬಲ್ ಮತ್ತು ಡೈರೆಕ್ಟ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಏನಂತ ಹೇಳಿದ್ರೆ ಎಕಾನಮಿಕ್ ಜಸ್ಟಿಸ್ ಇದರ ಅರ್ಥ ಏನಂತ ಹೇಳಿದ್ರೆ ದ ಸ್ಟೇಟ್ ಶುಡ್ ಪ್ರೊವೈಡ್ ಟು ಡಿಸ್ಟ್ರಿಬ್ಯೂಟ್ ದಿ ರಿಸೋರ್ಸಸ್. ಓಕೆ ದ ರಿಸೋರ್ಸಸ್ ಶುಡ್ ನಾಟ್ ಬಿ ಕಾನ್ಸಂಟ್ರೇಟ್ ಇನ್ ಫ್ಯೂ ಪೀಪಲ್ ಆಫ್ ದಿ ಕಂಟ್ರಿ.
ದೇಶದ ಕೆಲವೇ ಜನರಲ್ಲಿ ಆರ್ಥಿಕ ಸಂಪತ್ತು ಕೇಂದ್ರೀಕರಣ ಆಗಬಾರ್ದು. ಸೊ ಅದು ಜನರಲ್ಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಯಾವ ರೀತಿ ಜನರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ ಓಕೆ ಟು ಬ್ರಿಂಗ್ ದಿ ವೆಲ್ಫೇರ್ ಪ್ರೋಗ್ರಾಮ್ಸ್ ಆಫ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ಕೆಲವೊಂದು ಯೋಜನೆಗಳನ್ನು ಜನರ ಒಳಿತಿಗೋಸ್ಕರ ಕೆಲವೊಂದು ಯೋಜನೆಗಳನ್ನು ತರೋದ್ರ ಮೂಲಕ ಇದು ಬಡತನ ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಸೊ ಇಟ್ ಬ್ರಿಂಗ್ ದಿ ಪಾವರ್ಟಿ ಎಲಿವೇಷನ್ ಪ್ರೋಗ್ರಾಮ್ಸ್ ಇನ್ ಅವರ್ ಕಂಟ್ರಿ. ಸೊ ಈ ರೀತಿಯಲ್ಲಿ ಏನು ಮಾಡುವಂಥದ್ದು ಆರ್ಥಿಕ ನ್ಯಾಯವನ್ನು ಜನರಿಗೆ ಒದಗಿಸ್ಕೊಡ್ಬೇಕು. ಸೊ ಈ ಆರ್ಥಿಕ ನ್ಯಾಯ ಎನ್ನುವಂಥ ಶಬ್ದ ನಮ್ಗೆ ಎಲ್ಲಿ ಕಂಡು ಬರ್ತದೆ ಅಂತಂದರೆ ಪ್ರಿಯಾಂಬಲ್ದಲ್ಲಿ ಕಂಡು ಬರ್ತದೆ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಕಂಡು ಬರ್ತದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಆರ್ಟಿಕಲ್ 38 ನಮಗೆ ಇದ್ರ ಬಗ್ಗೆ ವಿವರಣೆಯನ್ನು ಕೊಡ್ತದೆ. ಸೊ ಇದೇನು ಹೇಳ್ತದೆ ಅಂತಂದರೆ ದ ಸ್ಟೇಟ್ ಶುಡ್ ಪ್ರಮೋಟ್ ದಿ ವೆಲ್ಫೇರ್ ಫಂಕ್ಷನ್ಸ್ ಆಫ್ ದಿ ಪೀಪಲ್, ವೆಲ್ಫೇರ್ ಪ್ರೋಗ್ರಾಮ್ಸ್ ಫಾರ್ ದಿ ಪೀಪಲ್. ಜನರಿಗೋಸ್ಕರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಜನರ ಸುರಕ್ಷತೆಗೋಸ್ಕರ, ಜನರ ಅಭಿವೃದ್ಧಿಗೋಸ್ಕರ, ಜನರ ಕಲ್ಯಾಣಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ತಂದು ದೇಶದ ಆರ್ಥಿಕ ಸಂಪತ್ತನ್ನು ಜನರಿಗೆ ಸಮಾನವಾಗಿ ಹಂಚುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಆರ್ಟಿಕಲ್ 38 ನಮಗೆ ವಿವರಣೆಯನ್ನು ನೀಡ್ತದೆ. ಸೊ ಈ ಒಂದು ಕ್ವಶನ್ನು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಪ್ರಿಯಾಂಬಲನ್ನು ಅಥವಾ ಪರಿವಿಡಿಯನ್ನು ತಿದ್ದುಪಡಿ ಮಾಡಬಹುದೇ? ಆರ್ಟಿಕಲ್ 368 ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದೇ? ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಕ್ವಶನ್ ಇದು. ಭಾರತ ಸಂವಿಧಾನದ ಅನುಚ್ಛೇದ 368 ಅಡಿಯಲ್ಲಿ ಭಾರತ ಸಂವಿಧಾನದ ಪೀಠಿಕೆಯನ್ನು ತಿದ್ದುಪಡಿ ಮಾಡಬಹುದೇ ಎಂಬ ಪ್ರಶ್ನೆಯು ಸುಪ್ರೀಂ ಕೋರ್ಟ್ನ ಮುಂದೆ ಮೊದಲ ಬಾರಿಗೆ ಮೂಡಿದ್ದು ಅಥವಾ ಎದ್ದಿದ್ದು. ಸೊ ಆಪ್ಷನ್ ನೋಡಿ: ಬೆರುಬರಿ ಪ್ರಕರಣ, ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ, ಇಂದಿರಾ ನೆಹರು ಗಾಂಧಿ ವರ್ಸಸ್ ರಾಜ್ ನಾರಾಯಣ್ ಪ್ರಕರಣ. ಸೊ ಇದರಲ್ಲಿ ಆನ್ಸರ್ ಯಾವುದು ಅಂತಂದರೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಪ್ರಕರಣ 1973. ನೋಡ್ರಿ, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಪ್ರಕರಣ. ಸೊ ಹಿಯರ್ ಅಂಡರ್ ದಿಸ್ ಕೇಸ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್, ದ ಪಿಟಿಷನರ್ ಆಸ್ಕ್ ದಟ್ whether preamble can be amendable by the under the article 368, because preamble is not a part of the constitution. He was saying that preamble is not a part of the constitution. So ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತ ಇದ್ರೆ, ಪಿಟಿಷನರ್ ಏನು ಹೇಳ್ತಾನೆ, ಪ್ರಿಯಾಂಬಲ್ ಅನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಬರಲ್ಲ. ಏನಕ್ಕೆ ಅಂತಂದ್ರೆ ಪ್ರಿಯಾಂಬಲ್ಲು ಸಂವಿಧಾನದ ಒಂದು ಭಾಗ ಅಲ್ಲ. ಬೆರುಬರಿ ಯೂನಿಯನ್ ಪ್ರಕರಣ 1960 ಏನು ಹೇಳಿತ್ತು ಅಂತಂದ್ರೆ ಪ್ರಿಯಾಂಬಲ್ ಸಂವಿಧಾನದ ಒಂದು ಭಾಗ ಅಲ್ಲ ಅಂತ ಹೇಳಿತ್ತು. ಸೊ ಆದ್ರಿಂದ ಅವನು ಪ್ರಿಯಾಂಬಲ್ ಸಂವಿಧಾನದ ಒಂದು ಭಾಗ ಅಲ್ಲ, ಆದ್ರಿಂದ ಪ್ರಿಯಾಂಬಲ್ ಅನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದ. ಸೊ ಆದ್ರಿಂದ ಸುಪ್ರೀಂ ಕೋರ್ಟ್ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಪ್ರಕರಣದಲ್ಲಿ ಏನು ಹೇಳ್ತು ಅಂತಂದ್ರೆ, ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆ ಬರದೇ ಇದ್ದರೆ ಪ್ರಿಯಾಂಬಲ್ ಅನ್ನ ತಿದ್ದುಪಡಿ ಮಾಡಬಹುದು. ಪ್ರಿಯಾಂಬಲ್ ಇಸ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಒಂದು ಭಾಗ. ಸೊ ಸಂವಿಧಾನದ ಮೂಲ ಸಂರಚನೆ ಧಕ್ಕೆ ಬರದಿದ್ದರೆ ನಾವೇನು ಮಾಡ್ಬೋದು, ಪ್ರಿಯಾಂಬಲ್ ಅನ್ನ ತಿದ್ದುಪಡಿ ಮಾಡಬಹುದು. ಸೊ ಈ ರೀತಿಯಲ್ಲಿ 1973ರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಈಗ ಪ್ರಿಯಾಂಬಲ್ ಅನ್ನ ತಿದ್ದುಪಡಿ ಮಾಡಬಹುದು. ಪ್ರಿಯಾಂಬಲ್ ಅನ್ನ ಕೇವಲ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ ಮಾಡಲಾಗಿದೆ. ಮತ್ತೆ ಆ ಪ್ರಿಯಾಂಬಲ್ಗೆ 3 ಶಬ್ದಗಳನ್ನು ಸೇರಿಸಲಾಗಿದೆ. 3 ಶಬ್ದಗಳು ಯಾವುದು ಅಂತಂದ್ರೆ ಸೋಷಿಯಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ. ಸೊ ಈ ಒಂದು ಕ್ವಶನ್ನು IAS ಅಲ್ಲಿ ಕೇಳಿರುವಂಥದ್ದು. ಭಾರತೀಯ ಸಂವಿಧಾನದ ಪೂರ್ವ ಪೀಠಿಕೆಯು, ಆಪ್ಷನ್ ನೋಡ್ರಿ, ಸಂವಿಧಾನದ ಒಂದು ಭಾಗವಲ್ಲ, ಸಂವಿಧಾನದ ಒಂದು ಭಾಗ ಆದರೆ ಯಾವುದೇ ಅಧಿಕಾರವನ್ನು ಒದಗಿಸುವುದಿಲ್ಲ, ಸಂವಿಧಾನದ ಒಂದು ಭಾಗ ಮತ್ತು ಅಸ್ಪಷ್ಟತೆಯ ಸಂದರ್ಭದಲ್ಲಿ ಸಂವಿಧಾನದ ಇತರ ನಿಬಂಧನೆಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ಬಳಸಬಹುದು. ಸಂವಿಧಾನದ ಒಂದು ಭಾಗ ಮತ್ತು ಅದು ಅಧಿಕಾರಗಳನ್ನು ನೀಡುತ್ತದೆ. ಹಿಯರ್ ದ ಆನ್ಸರ್ ಈಸ್ ಆಪ್ಷನ್ ಸಿ. ಸಂವಿಧಾನದ ಒಂದು ಭಾಗ ಮತ್ತು ಅಸ್ಪಷ್ಟತೆ ಸಂದರ್ಭದಲ್ಲಿ ಸಂವಿಧಾನದ ಇತರ ನಿಬಂಧನೆಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ಬಳಸ್ಕೊಳ್ಬಹುದು. ಸೊ ಈ ಎಲ್ಲ ಆಪ್ಷನ್ಗಳು ಅಥವಾ ಈ ಎಲ್ಲ ಪ್ರಕರಣ ಏನಂತಂದರೆ ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂತಂದರೆ, ವೆದರ್ ಪ್ರಿಯಾಂಬಲ್ ಈಸ್ ದಿ ಪಾರ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್, ಸಂವಿಧಾನದ ಒಂದು ಭಾಗ ಹೌದಾ ಅಥವಾ ಅಲ್ಲ. ಸೊ ಇದು ಫಸ್ಟ್ ಬಂದಿರುವಂಥದ್ದು 1960ರಲ್ಲಿ ಬೆರುಬರಿ ಯೂನಿಯನ್ ಕೇಸಲ್ಲಿ, ಬೆರುಬರಿ ಯೂನಿಯನ್ ಪ್ರಕರಣದಲ್ಲಿ ಫಸ್ಟ್ ಟೈಮು ಈ ಒಂದು ಕ್ವಶನ್ ಸುಪ್ರೀಂ ಕೋರ್ಟ್ ಮುಂದೆ ಬಂತು. ಸೊ ಸುಪ್ರೀಂ ಕೋರ್ಟು ಈ ಒಂದು ಪ್ರಕರಣವನ್ನು ಅರ್ಥೈಸುವಂಥ ಸಂದರ್ಭದಲ್ಲಿ ಹೇಳ್ತು, ಪ್ರಿಯಾಂಬಲ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ಅತಿ ಪ್ರಮುಖವಾದಂಥ ಒಂದು ಡಾಕ್ಯುಮೆಂಟ್ ಅದು. ಸೊ ಇಟ್ ರಿವೀಲ್ಸ್ ದಿ
ಮೈಂಡ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಫ್ರೇಮರ್ಸ್, ಸಂವಿಧಾನ ನಿರ್ಮಾಪಕರ ಯಾವ ಆಲೋಚನೆಯೊಂದಿಗೆ ಈ ಸಂವಿಧಾನ ನಿರ್ಮಾಣ ಮಾಡಿದ್ದಾರಲ್ಲ ಅದನ್ನ ಅದು ತಿಳಿಸ್ಕೊಡ್ತದೆ, ಆ ಒಂದು ವಿಷಯವನ್ನು ಅದು ತಿಳಿಸ್ಕೊಡ್ತದೆ. ಇಫ್ ಎನಿ ಎಂಬಿಗ್ಯೂಟಿ ಹ್ಯಾಪನ್ಸ್ ಇನ್ ದಿ ಇಂಟರ್ಪ್ರಿಟೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ದೆನ್ ವಿ ಹ್ಯಾವ್ ಟು ಟೇಕ್ ದಿ ಹೆಲ್ಪ್ ಆಫ್ ದಿ ಪ್ರಿಯಾಂಬಲ್. ಯಾವುದೇ ಒಂದು ಸಂವಿಧಾನದ ಯಾವುದೇ ಒಂದು ವಿಧಿವಿಧಾನಗಳಲ್ಲಿ ನಮಗೆ ಕನ್ಫ್ಯೂಷನ್ಗಳಿದ್ರೆ, ಆಂಬಿಗ್ವಿಟಿ ಇದ್ರೆ, ಅಂಥ ಸಂದರ್ಭದಲ್ಲಿ ನಾವು ಯಾವುದನ್ನ ತಗೊಳ್ಬೇಕು, ಸಹಾಯಕ್ಕೆ ತಗೊಳ್ಬೇಕು ಅಂತಂದ್ರೆ ಪ್ರಿಯಾಂಬಲ್ ಅನ್ನ ಓದ್ಕೊಂಡು ನಾವು ಸಂವಿಧಾನದ ಅರ್ಥ ವಿವರಣೆಯನ್ನು ನೀಡಬೇಕು, ಆ ಶಬ್ದದ ಪರಿಕಲ್ಪನೆಯನ್ನ ಸರಿ ಮಾಡಬೇಕು. ಈ ಒಂದು ವಿಚಾರದೊಂದಿಗೆ ಅದು ಹೇಳ್ತಾ ಇದೆ. ಆದರೂ ಸಹ 1960ರ ಬೆರಬರಿ ಯೂನಿಯನ್ ಪ್ರಕರಣದಲ್ಲಿ ಪ್ರಿಯಾಂಬಲ್ನ ಇಷ್ಟು ಪ್ರಾಮುಖ್ಯತೆಯನ್ನ ಪ್ರಿಯಾಂಬಲ್ಗೆ ಇಷ್ಟು ಪ್ರಾಮುಖ್ಯತೆಯನ್ನು ನೀಡಿದ್ರೂ ಸಹ ಹೇಳ್ತದೆ, ನಾಟ್ ಅ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಒಂದು ಭಾಗ ಅಲ್ಲ ಅಂತ ಹೇಳ್ತದೆ 1960ರ ಪ್ರಕರಣದಲ್ಲಿ. ನಂತರ ನೆಕ್ಸ್ಟ್ 1973ರಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಈ ಪ್ರಕರಣದಲ್ಲಿ ಮತ್ತೆ ಪುನಃ ಇದೇ ಕ್ವಶನ್ ಅನ್ನ ಬಂತು. ಸೊ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು ಅಂತಂದ್ರೆ, ಸೊ ಇಟ್ಸ್ ಅ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಸಂವಿಧಾನದ ಒಂದು ಭಾಗ. ಸೊ ಸಂವಿಧಾನದ ಒಂದು ಭಾಗ ಇರುವುದರಿಂದ ಆರ್ಟಿಕಲ್ 368 ಅಡಿಯಲ್ಲಿ ಇದನ್ನ ತಿದ್ದುಪಡಿ ಮಾಡಬಹುದು. ಆರ್ಟಿಕಲ್ 368ರಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ. ಇದು ಸಂವಿಧಾನದ ಒಂದು ಭಾಗ, ಆ ರೀತಿಯಲ್ಲಿ ಹೇಳ್ತು. ಆ ಪ್ರಕಾರವಾಗಿ 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ನಮ್ಮ ಪ್ರಿಯಾಂಬಲ್ಗೆ ಪ್ರಪ್ರಥಮ ತಿದ್ದುಪಡಿಯನ್ನು ಮಾಡಲಾಯಿತು. ನೆಕ್ಸ್ಟ್ 1995ರಲ್ಲಿ ಇನ್ನೊಂದು ಪ್ರಕರಣ ಬಂತು, LIC ಆಫ್ ಇಂಡಿಯಾ. ಸೊ ಈ LIC ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂದ್ರೆ, ಪ್ರಿಯಾಂಬಲ್ ಈಸ್ ದಿ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳ್ತು. ನೋಡ್ರಿ, ಬೆರಬರಿ ಯೂನಿಯನ್ ಪ್ರಕರಣದಲ್ಲಿ ಹೇಳ್ತು 1960ರಲ್ಲಿ ಸಂವಿಧಾನದ ಭಾಗ ಅಲ್ಲ ಪ್ರಿಯಾಂಬಲ್. ನಂತರ 1973ರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಹೇಳ್ತು ಸಂವಿಧಾನದ ಒಂದು ಭಾಗ ಅಂತ ಹೇಳ್ತು. ಮತ್ತೆ ಇದನ್ನ ತಿದ್ದುಪಡಿ ಮಾಡಬೇಕಿದ್ರೆ ನಾವು ಏನೇನು ನೋಡಬೇಕು? ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಶುಡ್ ನಾಟ್ ಭಾರತ ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆ ಬರಬಾರದು ಎನ್ನುವಂತ ಒಂದು ಆಧಾರವನ್ನು ಇಟ್ಟುಕೊಂಡು ಇಟ್ ಶುಡ್ ನಾಟ್ ವೈಲೇಟ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಈ ಒಂದು ಕಾನ್ಸೆಪ್ಟ್ ಅನ್ನು ನೀಡಿ ಸಂವಿಧಾನದ ಒಂದು ಭಾಗ ಅಂತ ಹೇಳ್ತು, ತಿದ್ದುಪಡಿ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳ್ತು. ದೆನ್ ಮೂರನೇದು LIC ಆಫ್ ಇಂಡಿಯಾದಲ್ಲಿ ಹೇಳ್ತು, ಇಟ್ ಇಸ್ ದಿ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಅವಿಭಾಜ್ಯ ಅಂಗ. ಸೊ ಈ ದೆಸೆಯಲ್ಲಿ ಈ ಒಂದು ಕ್ವಶನ್ ಅನ್ನ ಕೇಳಲಾಗಿದೆ. ಭಾರತವನ್ನು ಒಂದು ಗಣರಾಜ್ಯ ಎಂದು ಕರೆಯಲಾಗ್ತದೆ ಏಕೆಂದರೆ, ಸೊ PSI 2000ದಲ್ಲಿ ಕೇಳಿರುವಂಥ ಕ್ವಶನ್ ಇದು. ಇಂಡಿಯಾ ಈಸ್ ಕಾಲ್ಡ್ ಆಸ್ ರಿಪಬ್ಲಿಕ್ ಬಿಕಾಸ್. ಆಪ್ಷನ್ ಅನ್ನು ನೋಡ್ರಿ, ನಮಗೆ ಕನ್ಫ್ಯೂಸ್ ಆಗುವಂತಹ ಆಪ್ಷನ್ಗಳನ್ನು ಅವ್ರು ಕೊಟ್ಟಿರ್ತಾರೆ. ಮಂತ್ರಿಗಳು ರಾಷ್ಟ್ರಪತಿಯ ಇಚ್ಛೆಯ ಮೇರೆಗೆ ಅಧಿಕಾರವನ್ನು ಹೊಂದಿರುತ್ತಾರೆ. ಮಿನಿಸ್ಟರ್ ರಿಮೇನ್ಸ್ ಇನ್ ಆಫೀಸ್ ಅಟ್ ದಿ ಪ್ಲೆಸರ್ ಆಫ್ ದಿ ಪ್ರೆಸಿಡೆಂಟ್. ಮಂತ್ರಿಗಳು ಸಂಸತ್ತಿಗೆ ಉತ್ತರದಾಯಿಯಾಗಿರುತ್ತಾರೆ. ಮಿನಿಸ್ಟರ್ ಈಸ್ ರೆಸ್ಪಾನ್ಸಿಬಲ್ ಟು ದಿ ಪಾರ್ಲಿಮೆಂಟ್. ಭಾರತದ ರಾಷ್ಟ್ರಪತಿಗಳು ಆಯ್ಕೆಯಾಗುವಂಥದ್ದು, ಆರಿಸುವಂಥದ್ದು. ಪ್ರೆಸಿಡೆಂಟ್ ಪೋಸ್ಟ್ ಈಸ್ ಎಲೆಕ್ಟೆಡ್. ಆಪ್ಷನ್ ಡಿ ನಾನು ಯಾವುದೂ ಅಲ್ಲ. ಸಿ, ಫಸ್ಟ್ ನಾವು ನೋಡಬೇಕಾಗಿದ್ದು ರಿಪಬ್ಲಿಕ್ ಎನ್ನುವಂಥ ಶಬ್ದವನ್ನ. ಸೊ ರಿಪಬ್ಲಿಕ್ ಇಟ್ ಮೀನ್ಸ್ ದ ಹೆಡ್ ಆಫ್ ದ ಸ್ಟೇಟ್ ಈಸ್ ಎಲೆಕ್ಟೆಡ್. ಯಾವ ಒಂದು ರಾಷ್ಟ್ರದಲ್ಲಿ ರಾಷ್ಟ್ರದ ಪ್ರಮುಖ ಆಯ್ಕೆ ಆಗ್ತಾನೋ ಆ ಒಂದು ರಾಷ್ಟ್ರವನ್ನು ರಿಪಬ್ಲಿಕ್ ಅಂತ ಕರಿತೀವಿ. ಇಂಡಿಯಾ ಈಸ್ ರಿಪಬ್ಲಿಕ್ ಬಿಕಾಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಎಲೆಕ್ಟೆಡ್ ಬೈ ದಿ ಪೀಪಲ್. And the country of America is a republic nation because the president is directly elected by the people. In India, our president is indirectly elected by the people. ಅನೇರವಾಗಿ ಭಾರತದ ಜನರಿಂದ ಭಾರತ ರಾಷ್ಟ್ರಪತಿಗಳು ಆಯ್ಕೆಯಾಗ್ತಾರೆ. ಹಾಗಿದ್ರೆ ಇನ್ನು in Britain, the head of the state is not elected. It is hereditary. ಇಂಗ್ಲೆಂಡ್ ಅಲ್ಲಿ ಆ ರಾಷ್ಟ್ರದ ಮುಖ್ಯಸ್ಥರು ರಾಜ ಅಥವಾ ರಾಣಿ ಇರ್ತಾರೆ. ಅವರು ಜನರಿಂದ ನೇರವಾಗಿ ಆಯ್ಕೆ ಆಗಲ್ಲ, ಅದು ವಂಶ ಪಾರಂಪರ್ಯವಾಗಿರ್ತದೆ. ಸೊ ಆದ್ರಿಂದ ಇಂಗ್ಲೆಂಡ್ ಅನ್ನ ರಿಪಬ್ಲಿಕ್ ಅಂತ ಕರೀಲಿಕ್ಕೆ ಆಗಲ್ಲ. ಇಂಗ್ಲೆಂಡ್ ಅನ್ನ ಯಾವುದೇ ಸಂದರ್ಭದಲ್ಲೂ ರಿಪಬ್ಲಿಕ್ ಅಂತ ಕರೆಯಲ್ಲ. ಸೊ ಅಲ್ಲಿಯ ರಾಷ್ಟ್ರದ ಮುಖ್ಯಸ್ಥರು ವಂಶ ಪಾರಂಪರ್ಯವಾಗಿ ಬರ್ತಾರೆ. ಸೊ ಲೈಕ್ ಇನ್ ಜಪಾನ್ ಆಲ್ಸೋ, we are not calling Japan as a republic because in that country also hereditary ruling is there.
ಅಲ್ಲಿ ರಾಜ ಏನು ಮಾಡ್ತಾನೆ ಅಂತಂದರೆ ರಾಷ್ಟ್ರದ ಪ್ರಮುಖನಾಗಿರ್ತದೆ. ಸಂವಿಧಾನ ರಾಷ್ಟ್ರದ ಪ್ರಮುಖನಿಗೆ ವಿಶೇಷವಾದಂಥ ಒಂದು ಸ್ಥಾನವನ್ನು ಕೊಟ್ಟು ವಂಶ ಪಾರಂಪರ್ಯ ಆ ರಾಷ್ಟ್ರದಲ್ಲಿ ರಾಜರ ಆಳ್ವಿಕೆ ನಡೆಯುವಂತೆ ಮಾಡ್ತದೆ. ಆದ್ದರಿಂದ ಇಂಗ್ಲೆಂಡ್ ಮತ್ತು ಜಪಾನ್ಗಳು ರಿಪಬ್ಲಿಕ್ ಅಲ್ಲ, ಭಾರತ ಮತ್ತು ಅಮೆರಿಕಗಳು ರಿಪಬ್ಲಿಕ್ಗಳು. ಏನಕ್ಕೆ ಅಂತಾರೆ, ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡಲಾಗ್ತದೆ. ಇಟ್ ಮೇ ಬಿ ಡೈರೆಕ್ಟ್ ಎಲೆಕ್ಷನ್ ಆರ್ ಇಂಡೈರೆಕ್ಟ್ ಎಲೆಕ್ಷನ್, ಬಟ್ ದೇ ಆರ್ ಎಲೆಕ್ಟೆಡ್. ಸೊ ಆದ್ದರಿಂದ ರಿಪಬ್ಲಿಕ್ ಎನ್ನುವಂಥದ್ದು ಇಲ್ಲಿ ಆನ್ಸರ್ ಯಾವುದಾಗತ್ತೆ ಅಂತಂದರೆ ಭಾರತದ ರಾಷ್ಟ್ರಪತಿಗಳು ಆಯ್ಕೆ ಆಗುವಂಥದ್ದು. ಪ್ರೆಸಿಡೆಂಟ್ ಪೋಸ್ಟ್ ಇಸ್ ಎಲೆಕ್ಟೆಡ್, ದಟ್ಸ್ ವೈ ಇಂಡಿಯಾ ಇಸ್ ಎ ರಿಪಬ್ಲಿಕ್ ಕಂಟ್ರಿ. ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತವನ್ನು ಏನೇನಾಗಿ ಮಾಡುವ ದೃಢ ಸಂಕಲ್ಪವನ್ನು ಮಾಡಲಾಗಿದೆ. ದ ಪ್ರಿಯಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಸ್ ಇಂಡಿಯಾ ಟು ಬಿ. ಸೊ ಪ್ರಸ್ತಾವನೆಯಲ್ಲಿ ಭಾರತವನ್ನು ಏನನ್ನಾಗಿ ಮಾಡುವ ದೃಢ ಸಂಕಲ್ಪ ಅಂತ ಹೇಳಿದ್ರೆ ದ ನೇಚರ್ ಆಫ್ ದಿ ಪಾಲಿಟಿ ಶುಡ್ ಬಿ ಇನ್ ಇಂಡಿಯಾ. ಭಾರತದಲ್ಲಿ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕ್ವಶನ್ ಮಾತನಾಡ್ತಾ ಇದೆ. ಹಾಗಿದ್ರೆ ದ ನೇಚರ್ ಆಫ್ ಪಾಲಿಟಿಗೆ ಸಂಬಂಧಪಟ್ಟಂತೆ ಆಪ್ಷನ್ ಕೊಟ್ಟಿದ್ದಾರೆ. ಸಾರ್ವಭೌಮ ಗಣರಾಜ್ಯ, ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಪ್ರಜಾಸತ್ತಾತ್ಮಕ ಗಣರಾಜ್ಯ, ಡೆಮೊಕ್ರೆಟಿಕ್ ರಿಪಬ್ಲಿಕ್, ದೆನ್ ಅಧ್ಯಕ್ಷೀಯ ಗಣರಾಜ್ಯ. ಸೊ ಇದರಲ್ಲಿ ನಮಗೆ ನೇರವಾಗಿ ಗೊತ್ತಾಗತ್ತೆ, ತುಂಬ ಈಸಿ ಇರುವಂಥ ಕ್ವಶನು, ನೇರವಾಗಿ ಗೊತ್ತಾಗತ್ತೆ. ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಸೊ ಸಾವರಿನ್ ಸೆಕ್ಯುಲರ್, ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೊಕ್ರೆಟಿಕ್ ರಿಪಬ್ಲಿಕ್. ಇಲ್ಲಿ ಇನ್ನೊಂದು ರೀತಿಯಲ್ಲೂ ಕ್ವಶನನ್ನು ಕೇಳ್ಬೋದು. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು, ಫಿಫ್ತ್ ಯಾವುದು. ಸೊ ನಮ್ಮ ಪ್ರಿಯಾಂಬಲ್ದಲ್ಲಿ ಫಸ್ಟ್ ಇರುವಂಥದ್ದು ಸಾವರಿನ್, ದೆನ್ ಸೆಕೆಂಡ್ ಒನ್ ಸೋಷಲಿಸ್ಟ್, ಥರ್ಡ್ ಒನ್ ಸೆಕ್ಯುಲರ್, ಫೋರ್ತ್ ಒನ್ ಡೆಮೊಕ್ರೆಟಿಕ್, ಫಿಫ್ತ್ ಒನ್ ರಿಪಬ್ಲಿಕ್. ಈ ರೀತಿಯಲ್ಲೂ ನಮಗೆ ಕ್ವಶನ್ ಅನ್ನು ಕೇಳುವಂಥ ಸಂದರ್ಭ ಇದೆ. ಈಗ ಜಸ್ಟ್ ಆಗಿ ಬ್ರೀಫ್ ಆಗಿ ಸಾರ್ವಭೌಮ ಅಥವಾ ಸಾವರಿನ್, ಇಟ್ ಮೀನ್ಸ್ ದ್ಯಾಟ್ ವಿ ಆರ್ ಇಂಡಿಪೆಂಡೆಂಟ್, ವಿ ಕ್ಯಾನ್ ಡಿಕ್ಲೇರ್ ವಾರ್ against any country, we can conclude peace against any country, then we may be join UNO, we can able to join, we can able to came back from UNO. ನಾವು ವಿಶ್ವಸಂಸ್ಥೆನ ಸೇರ್ಬೋದು, ವಿಶ್ವಸಂಸ್ಥೆಯಿಂದ ಹೊರಗಡೆ ಬರ್ಬೋದು, ಕಾಮನ್ವೆಲ್ತ್ ದೇಶವನ್ನು ಸೇರ್ಬೋದು, ಕಾಮನ್ವೆಲ್ತ್ ದೇಶದಿಂದ ಹೊರಗಡೆ ಬರ್ಬೋದು. ಸೊ ಈ ರೀತಿ ನಮ್ಮ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ ವಿ ಆರ್ ಇಂಡಿಪೆಂಡೆಂಟ್. ಯಾವುದೇ ಒಂದು ರಾಷ್ಟ್ರ ನಮ್ಮ ಮೇಲೆ ಏನು ಮಾಡ್ಬೋದು, ಒತ್ತಡವನ್ನು ಹೇರಬಾರ್ದು. ಈ ರೀತಿಯಲ್ಲಿ ಇರುವಂಥ ಒಂದು ರಾಷ್ಟ್ರಕ್ಕೆ ಸಾರ್ವಭೌಮ ರಾಷ್ಟ್ರ ಅಂತ ಕರಿತವೆ. ದೆನ್ ಸಮಾಜವಾದಿ ರಾಷ್ಟ್ರ, ಸೋಷಲಿಸ್ಟ್ ಕಂಟ್ರಿ. ಸೋಷಲಿಸ್ಟಲ್ಲಿ ಎರಡು ರೀತಿಯಲ್ಲಿ ಬರ್ತದೆ. ಒಂದು ಕಮ್ಯುನಿಸ್ಟ್ ಸೋಷಲಿಸಮ್ ಆ್ಯಂಡ್ ಡೆಮೊಕ್ರೆಟಿಕ್ ಸೋಷಲಿಸಮ್. ಇಂಡಿಯಾ ಈಸ್ ಹ್ಯಾವಿಂಗ್ ಡೆಮೊಕ್ರೆಟಿಕ್ ಸೋಷಲಿಸಮ್. ನಮ್ಮಲ್ಲಿ ಏನಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಸಮಾಜವಾದಿ ತತ್ವವನ್ನು ನಾವು ಕಾಣ್ತೀವಿ. ನಮ್ಮ ಸಮಾಜವಾದದಲ್ಲಿ ಗಾಂಧಿ ತತ್ವ ಹೆಚ್ಚು ಅಳವಡಿಕೆ ಆಗಿದೆ. ಸೊ ಗಾಂಧಿ ತತ್ವ ಇಲ್ಲಿ ಇರುವುದರಿಂದ ನಮ್ಮ ಸಾಮಾಜಿಕ ವ್ಯವಸ್ಥೆ ಅಥವಾ ಸಮಾಜವಾದಿ ತತ್ವ ಅನ್ನೋದ್ರಲ್ಲಿ ನಾವು ಏನೇನು ಮಾಡ್ತೀವಿ ಅಂತಂದರೆ ಮಿಕ್ಸ್ಡ್ ಎಕಾನಮಿಯನ್ನು ಹೊಂದ್ತಾ ಇದ್ದೀವಿ. ಸೊ ಒಂದು ಕಡೆ ಪ್ರೈವೇಟ್ ಪರ್ಸನ್ಸು, ಇನ್ನೊಮ್ಮೆ ಪಬ್ಲಿಕ್ ಸೆಕ್ಟರ್ ಮತ್ತು ಪ್ರೈವೇಟ್ ಸೆಕ್ಟರ್ ಎರಡೂ ಏನಾಗ್ತಿದೆ ಅಂತಂದರೆ ನಿರಂತರವಾಗಿ ಕೋ ಎಕ್ಸಿಸ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಅಂಥ ಒಂದು ಸಮಾಜವಾದವನ್ನು ನಾವು ಭಾರತದಲ್ಲಿ ನಾವಿಲ್ಲಿ ಕಾಣ್ತೀವಿ, ಸಮಾಜವಾದಿ. ದೆನ್ ನೆಕ್ಸ್ಟ್ ಒನ್ ಏನಂತಂದರೆ ಸೆಕ್ಯುಲರ್, ಜಾತ್ಯತೀತ ಅಥವಾ ಸೆಕ್ಯುಲರ್. ಸೆಕ್ಯುಲರ್ ಈಸ್ the state is not supporting any particular religion. The India is not declared any religion as a state religion. ಭಾರತ ಯಾವುದೇ ಒಂದು ಧರ್ಮವನ್ನು ರಾಷ್ಟ್ರೀಯ ಧರ್ಮ ಅಂತ ಘೋಷಣೆ ಮಾಡಿಲ್ಲ. ಸೊ ಹಿಯರ್ ಇನ್ ಇಂಡಿಯಾ ವಿ ಆರ್ ಹ್ಯಾವಿಂಗ್ ರಿಲಿಜಿಯಸ್ ಫ್ರೀಡಮ್. ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ನಮಗೆ ಅವಕಾಶ ಇದೆ. ಆರ್ಟಿಕಲ್ 25, 26, 27, 28ರಲ್ಲಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಆದ್ದರಿಂದ ನಾವು ಭಾರತದಲ್ಲಿ ಏನು ಕಾಣ್ತೀವಿ ಅಂದರೆ ಜಾತ್ಯತೀತದ ಪರಿಕಲ್ಪನೆ ಕಾಣ್ತೀವಿ. ದೆನ್ ಪ್ರಜಾಸತ್ತಾತ್ಮಕ, ಡೆಮೊಕ್ರೆಟಿಕ್. ಇಂಡಿಯಾ ಇಸ್ ಎ ಡೆಮೊಕ್ರೆಟಿಕ್ ನೇಷನ್. ಸೊ ಡೆಮೊಕ್ರೆಟಿಕ್ ನೇಷನ್ ದಟ್ ಮೀನ್ಸ್ ದ ಟೋಟಲ್ ಅಥಾರಿಟಿ, ದ ಹೋಲ್ ಅಥಾರಿಟಿ, ದ ಪವರ್ ವಿಲ್ ಲೈಸ್ ಇನ್ ದಿ ಪೀಪಲ್ ಆಫ್ ಇಂಡಿಯಾ. ಕೊನೆಯಲ್ಲಿ ದೇಶದ ಅಧಿಕಾರ ಜನರಲ್ಲೇ ಕೇಂದ್ರೀಕೃತವಾಗಿರುವಂಥದ್ದು. ಎನಿ ಪರ್ಸನ್ ಕ್ಯಾನ್ ಬಿಕಮ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಎನಿ ಪರ್ಸನ್ ಕ್ಯಾನ್ ಬಿಕಮ್ ಎ ಸುಪ್ರೀಂ ಕೋರ್ಟ್ ಜಡ್ಜ್, ಎನಿ ಪರ್ಸನ್ ಕ್ಯಾನ್ ಬಿಕಮ್ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಯಾವುದೇ ಒಬ್ಬ ವ್ಯಕ್ತಿ, ಸಾಮಾನ್ಯವಾದಂಥ ವ್ಯಕ್ತಿ ಈ ದೇಶದ ಯಾವುದೇ ಒಂದು ಪ್ರಮುಖವಾದಂಥ ಹುದ್ದೆಗಳನ್ನು ಹೊಂದಲಿಕ್ಕೆ ಅವಕಾಶ ಇದೆ. ಸೊ ವ್ಯಕ್ತಿಗೆ ಇಂಥ ಒಂದು ಅವಕಾಶವನ್ನು ನೀಡಲಾಗಿದೆ. ಮತ್ತು ಎಲ್ಲ ಅಧಿಕಾರ ನಮಗೆ, ನಾವೇನು ಕಾಣ್ತೀವಿ ಅಂತಂದರೆ ವಿ ಆರ್ ಎಲೆಕ್ಟಿಂಗ್ legislative members of the legislative members of the state and at the same time Lok Sabha members. ಸೊ ನಾವು ವೋಟನ್ನು ಹಾಕ್ಲಿಕ್ಕೆ ನಮಗೆ ಅವಕಾಶ ಇದೆ.
ಲೋಕಸಭೆ ಸದಸ್ಯರಿಗೆ ವೋಟನ್ನು ಹಾಕ್ತಾ ಇದ್ದೀವಿ, ರಾಜ್ಯ ವಿಧಾನಸಭೆ ಸದಸ್ಯರಿಗೆ ವೋಟನ್ನು ಹಾಕ್ತೀವಿ. ಸೊ ಈ ಮೂಲಕ ನಮ್ಮ ಪ್ರಜಾಪ್ರಭುತ್ವದಲ್ಲಿ ವೋಟನ್ನು ಹಾಕೋದ್ರ ಮೂಲಕ ನಮ್ಮ ಜವಾಬ್ದಾರಿಯನ್ನು ನಾವು ನೀಗಿಸ್ತಾ ಇದ್ದೀವಿ. ಆ ಮೂಲಕ ನಮ್ಮ ರಿಪ್ರೆಸೆಂಟೇಟಿವ್, if we are electing our representative and our representative is ruling for the benefit of us, ನಮ್ಮ ಒಳಿತಿಗೋಸ್ಕರ ನಮ್ಮ ಪ್ರತಿನಿಧಿಗಳು ನಮ್ಮನ್ನು ಆಳ್ವಿಕೆಯನ್ನು ಮಾಡ್ತಾರೆ. ದೆನ್ ರಿಪಬ್ಲಿಕ್, ಆಲ್ರೆಡಿ ನಾನು ಹೇಳಿದ್ದೇನೆ, ರಿಪಬ್ಲಿಕ್ ಏನಂತಂದರೆ ಹೆಡ್ ಆಫ್ ದ ಸ್ಟೇಟ್ ಈಸ್ ಎಲೆಕ್ಟೆಡ್ ಬೈ ದಿ ಪೀಪಲ್ ಆರ್ ಹೆಡ್ ಆಫ್ ದ ಸ್ಟೇಟ್ ಈಸ್ ಎಲೆಕ್ಟೆಡ್, ದಟ್ ಈಸ್ ರಿಪಬ್ಲಿಕ್. ಸೊ ಸಮಾಜವಾದದ ಗುರಿ ಇದಾಗಿದೆ. ಸರ್ವೇರ್ 2011ರಲ್ಲಿ ಕೇಳಿರುವಂಥ ಕ್ವಶನ್ನು, ದ ಆಬ್ಜೆಕ್ಟಿವ್ ಆಫ್ ಸೋಷಿಯಲಿಸಮ್, ಸಮಾಜವಾದ. ಆಪ್ಷನ್ ಕೊಟ್ಟಿದ್ದಾರೆ, ಎಲ್ಲ ಜನರ ಕ್ಷೇಮ, ಬಡ ಜನತೆಯ ಕ್ಷೇಮ, ಬಡತನ ರೇಖೆಗಿಂತ ಕೆಳಗಿನ ಜನರ ಕ್ಷೇಮ, ಕಾರ್ಮಿಕರ ಕ್ಷೇಮ, ವೆಲ್ಫೇರ್ ಆಫ್ ದಿ ಸಿಟಿಜನ್, ವೆಲ್ಫೇರ್ ಆಫ್ ದಿ ಪುವರ್ ಪೀಪಲ್, ವೆಲ್ಫೇರ್ ಆಫ್ ದಿ ಬಿಲೋ ಪವರ್ಟಿ ಲೈನ್, ವೆಲ್ಫೇರ್ ಆಫ್ ದಿ ವರ್ಕರ್ಸ್. ಈ ರೀತಿಯಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಸೋಷಿಯಲಿಸಮ್ ಅಂತಂದರೆ ಸಮಾಜವಾದ. ಸೊ ನಾವು ಭಾರತದಲ್ಲಿ ನೋಡ್ತೀವಿ ಡೆಮೊಕ್ರೆಟಿಕ್ ಸೋಷಿಯಲಿಸಮ್. ಸೊ ಡೆಮೊಕ್ರೆಟಿಕ್ ಸೋಷಿಯಲಿಸಮ್ದಲ್ಲಿ, ಪ್ರಜಾಪ್ರಭುತ್ವ ಸಮಾಜವಾದದಲ್ಲಿ ಪ್ರೈವೇಟ್ ಪರ್ಸನ್ಸು, ಪಬ್ಲಿಕ್ ಪರ್ಸನ್ಸು ಇಬ್ಬರು ಇರ್ತಾರೆ. ಸಾರ್ವಜನಿಕ ವಲಯದ ಉದ್ಯಮಗಳು, ಖಾಸಗಿ ವಲಯದ ಉದ್ಯಮಗಳು ಕೋಎಕ್ಸಿಸ್ಟ್ ಆಗಿರ್ತವೆ. ಇಲ್ಲಿ ಸಮಾಜವಾದದ ಪ್ರಮುಖವಾದಂಥ ಉದ್ದೇಶ ಜನರ ಒಳಿತನ ಬಯಸುವಂಥದ್ದು, ಎಲ್ಲ ಜನರ ಒಳಿತನ ಬಯಸುವಂಥದ್ದು. ಸರ್ಕಾರ ತನ್ನಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಏನಂತಂದರೆ ಜನರಿಗೆ ಜೀವನ ಅವಶ್ಯಕತೆಗಳನ್ನು ಕಲ್ಪಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತದೆ. ಸೊ ಸರ್ಕಾರ ಮಾಡುವಂಥ ಪ್ರತಿಯೊಂದು ಪ್ರಯತ್ನ ಏನಂತಂದರೆ ಜನರಿಗೆ ಉತ್ತಮವಾದಂಥ ಜೀವನ ಮಟ್ಟವನ್ನು ಒದಗಿಸಿಕೊಡುವಂಥದ್ದು. ಆ ಒಂದು ದೃಷ್ಟಿಯಲ್ಲಿ ಸರ್ಕಾರ ತನ್ನ ಪ್ರಯತ್ನವನ್ನು ಮಾಡ್ತದೆ. ಅಂಥ ಒಂದು ಅಂಶವನ್ನು ನಾವು ಎಲ್ಲಿ ಕಾಣ್ತೀವಿ ಅಂತಂದರೆ ಸೋಷಿಯಲಿಸಮ್ದಲ್ಲಿ ಕಾಣ್ತೀವಿ. ನೋಡ್ರಿ, ಕ್ವಶನ್ ತುಂಬ ಸರಳವಾಗಿದೆ. ಅನೇಕ ಎಕ್ಸಾಮ್ದಲ್ಲಿ ಕೇಳಿರುವಂಥದ್ದು. FDA 2009, RSI 2018ರಲ್ಲಿ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 2013ರಲ್ಲಿ, ಪ್ರೌಢಶಾಲೆ ಶಿಕ್ಷಕರು 2015, 2011, KPSC 2015ರಲ್ಲಿ ಕೇಳಿರುವಂಥದ್ದು. ಸೊ ತುಂಬ ಸರಳಾಗಿದೆ. 1976ರ 42ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಯಾವ ಪದವನ್ನು ಸೇರಿಸಲಾಗಿದೆ? ಅಂಡರ್ ದಿ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1976, ದ ವರ್ಡ್ಸ್ ಇನ್ಸರ್ಟೆಡ್ ಇನ್ ದಿ ಪ್ರಿಯಾಂಬಲ್. ಸೊ ನೇರವಾಗಿ ನಮಗೆ ಗೊತ್ತಾಗುತ್ತೆ. ಆಪ್ಷನ್ ಕೊಟ್ಟಿದ್ದಾರೆ, ಸೋಷಿಯಲಿಸ್ಟ್, ಸಮಾಜವಾದ, ಸೆಕ್ಯುಲರ್, ಜಾತ್ಯತೀತ, ಇಂಟಿಗ್ರೇಷನ್, ಐಕ್ಯತೆ, ದೆನ್ ಆಲ್ ದಿ ಅಬೋ. ಸೊ ಎಲ್ಲರೂ ಆನ್ಸರ್ ಮಾಡ್ಬೋದು, ಆಲ್ ದಿ ಅಬೋ. ಸೊ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಇದನ್ನು ಸೇರಿಸಲಾಗಿದೆ. 1973 ಕೇಶವಾನಂದ ಭಾರತಿ ಪ್ರಕರಣಕ್ಕಿಂತ ಪೂರ್ವದಲ್ಲಿ ಪೀಠಿಕೆಯನ್ನು ಸಂವಿಧಾನದ ಭಾಗ ಅಂತ ಪರಿಗಣಿಸಿರಲಿಲ್ಲ. ಪ್ರಪ್ರಥಮ ಬಾರಿಗೆ ಪೀಠಿಕೆಯನ್ನು ಸಂವಿಧಾನದ ಭಾಗ ಅಂತ ಪರಿಗಣಿಸಿರುವಂಥದ್ದು 1973ರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ. ಅದರ ನಂತರ 1976ರಲ್ಲಿ ಪ್ರಪ್ರಥಮ ಬಾರಿಗೆ ಪೀಠಿಕೆಗೆ ತಿದ್ದುಪಡಿಯನ್ನು ಮಾಡಲಾಯಿತು. ಸೊ ಇಲ್ಲಿ ಇನ್ನೂ ಒಂದು ರೀತಿಯಲ್ಲಿ ಕ್ವಶನ್ ಕೇಳ್ಬೋದು. ಏನಂತಂದರೆ, ಒಟ್ಟು ಇಲ್ಲಿಯವರೆಗೆ ಪೀಠಿಕೆಯನ್ನು ಎಷ್ಟು ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ? ಕೇವಲ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಿರುವಂಥದ್ದು, ಅದು ಸಹ 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರವಾಗಿ. ಕ್ವಶನ್ನು ತುಂಬ ಸರಳ ಇದೆ. ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, 2 ಚಾಪ್ಟರ್ಗಳನ್ನ ಸೇರಿಸಿದ್ದಾರೆ. ಒಂದು ಪ್ರಿಯಾಂಬಲು, ಇನ್ನೊಂದು ಮೂಲಭೂತ ಹಕ್ಕುಗಳು. ಅವೆರಡನ್ನು ಸೇರಿಸಿ ಒಂದು ಕ್ವಶನನ್ನು ಫ್ರೇಮ್ ಮಾಡಿದ್ದಾರೆ. KS 2006ರಲ್ಲಿ, PSI 2006ರಲ್ಲಿ ಕೇಳಿರುವಂಥ ಕ್ವಶನ್ ಇದು. ಸಂವಿಧಾನದ ಪೀಠಿಕೆಗೆ ಸೆಕ್ಯುಲರ್ ಎಂಬ ಪದವನ್ನು ನಂತರ ಸೇರಿಸಲಾಗಿದೆ. ಅದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಅನೇಕ ಅನುಚ್ಛೇದಗಳಲ್ಲಿ ವ್ಯಕ್ತವಾಗಿದೆ. ಸರಿಯಾದ ಜೋಡಣೆಯನ್ನು ಗುರುತಿಸಿರಿ. ಸೊ ಸೆಕ್ಯುಲರ್ ಎನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆಯಾಗಿದ್ದು 1976ರಲ್ಲಿ 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮೂಲಕ ಸೇರಿಸಲಾಗಿದೆ. ಸೊ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸು ಭಾರತದ ಸಂವಿಧಾನದಲ್ಲಿ ಅದನ್ನು ಅಳವಡಿಕೆ ಮಾಡಿಕೊಂಡದ್ದು ಸಂವಿಧಾನ ಜಾರಿಗೆ ಬಂದಾಗ, ಅಂದರೆ ನವೆಂಬರ್ 26, 1949ಕ್ಕೆ ಅಂಗೀಕಾರ ಆಗಿದ್ದು, ಜನವರಿ 26, 1950ಕ್ಕೆ ಅದು ಜಾರಿಗೆ ಬಂದಿರುವಂಥದ್ದು. ಸೊ ಇದು ಪ್ರಾರಂಭದಲ್ಲಿ ಫಂಡಮೆಂಟಲ್ ರೈಟ್ಸ್ ಇರುವಂಥದ್ದು. ಸೊ ಈ ಸೆಕ್ಯುಲರ್ದಲ್ಲಿರುವಂತಹ ಕೆಲವೊಂದು ಅಂಶಗಳು, ಸೆಕ್ಯುಲರಿಸಮ್ ಅಂದರೆ ಜಾತ್ಯತೀತ ಎನ್ನುವಂಥದ್ದನ್ನು ನೇರವಾಗಿ ನಮ್ಮ ಸಂವಿಧಾನ ಏನು ಹೇಳ್ತದೆ ಅಂತಂದರೆ, ಭಾರತ ರಾಷ್ಟ್ರ ಯಾವುದೇ ಒಂದು ಧರ್ಮವನ್ನು ರಾಷ್ಟ್ರೀಯ ಧರ್ಮ ಅಂತ ಗುರುತಿಸಿಲ್ಲ. ಎಲ್ಲ ಧರ್ಮದವರಿಗೂ ಸಮಾನವಾದಂಥ ಒಂದು ಅವಕಾಶವನ್ನು ನೀಡಲಾಗಿದೆ. ತಮ್ಮ ಮತವನ್ನು ಅನುಸರಿಸಲಿಕ್ಕೆ, ತಮ್ಮದೇ ಆದಂಥ ಆಚರಣೆಗಳನ್ನು ಮಾಡ್ಕೊಳ್ಳಿಕ್ಕೆ, ತಮ್ಮದೇ ಆದ ಭಾಷೆ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳಿಕ್ಕೆ ಪ್ರತಿಯೊಂದು ಧರ್ಮದವರಿಗೂ, ಪ್ರತಿಯೊಂದು ಜಾತಿಯವರಿಗೂ ಅಲ್ಲಿ ಸರಿಯಾದಂಥ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಈ ಒಂದು ದಿಸೆಯಲ್ಲಿ ಯಾವ ಆಪ್ಷನ್ನು ಇಲ್ಲಿ ಕರೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡ್ರಿ.
ನೋಡ್ರಿ, ಆರ್ಟಿಕಲ್ 19 ಸ್ವಾತಂತ್ರ್ಯದ ಹಕ್ಕು ಮತ್ತು ಆರ್ಟಿಕಲ್ 21 ಜೀವಿಸುವಂಥ ಹಕ್ಕು. ಸೊ ಇದಕ್ಕೆ ಮತ್ತು ಸೆಕ್ಯುಲರಿಸಮ್ಗೆ ಯಾವುದೇ ಸಂಬಂಧ ಬರಲ್ಲ. ದೆನ್ ಆರ್ಟಿಕಲ್ 23 ಮಾನವ ಜೀವಿಗಳ ಮಾರಾಟ ನಿಷೇಧ. ಆರ್ಟಿಕಲ್ 32 ಸಂವಿಧಾನ ಪರಿಹಾರದ ಹಕ್ಕು, ಇದು ಸಹ ಯಾವುದೇ ರೀತಿಯಲ್ಲೂ ಸಂಬಂಧ ಬರಲ್ಲ. ದೆನ್ ಆರ್ಟಿಕಲ್ 24 ಕಾರ್ಖಾನೆಯಲ್ಲಿ ಮಕ್ಕಳನ್ನು ನೇಮಿಸಿಕೊಳ್ಳುವ ನಿಷೇಧ. ಆರ್ಟಿಕಲ್ 24 ಜೀವಿಸುವ ಹಕ್ಕು. ಸೊ ಕಾರ್ಖಾನೆಯಲ್ಲಿ ಮಕ್ಕಳನ್ನು ನೇಮಿಸಿಕೊಳ್ಳುವ ನಿಷೇಧ ಓಕೆ ಮತ್ತು ಸೆಕ್ಯುಲರಿಸಮ್ಗೆ ಯಾವುದೇ ಸಂಬಂಧ ಇಲ್ಲ. ಸೊ ಹಾಗಿದ್ರೆ ಸಂಬಂಧ ಇರುವಂಥದ್ದು ಯಾವುದಂದ್ರೆ ಆರ್ಟಿಕಲ್ 25 ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು. ಯಾವುದೇ ಒಂದು ಧರ್ಮವನ್ನು ಅನುಸರಿಸುವಂಥದ್ದು, ಧರ್ಮದ ಬಗ್ಗೆ ಪ್ರಚಾರ ಮಾಡುವಂಥದ್ದು ಓಕೆ. ಸೊ ಧರ್ಮಕ್ಕೆ ಸಂಬಂಧಪಟ್ಟಂತೆ ಓಕೆ ಕೆಲವೊಂದು ವಿಧಿವಿಧಾನಗಳನ್ನು ಅನುಸರಿಸಲಿಕ್ಕೆ ಆರ್ಟಿಕಲ್ 25ದಲ್ಲಿ ಅವಕಾಶ ನೀಡಲಾಗಿದೆ. ಆರ್ಟಿಕಲ್ 26 ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವಂಥ ಹಕ್ಕು. ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಯನ್ನು ಆ ಧರ್ಮೀಯರು ಅದನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಸೊ ಆದ್ದರಿಂದ ಈ ಒಂದು ಕ್ವಶನ್ಗೆ ಆನ್ಸರು ಡಿ ಆಗುತ್ತೆ. ಸೊ ಈ ಕ್ವಶನ್ ನೋಡ್ರಿ ತುಂಬ ಸರಳ ಇದೆ. KM ಮುನ್ಷಿರವರು ಭಾರತ ಸಂವಿಧಾನದ ಯಾವ ಭಾಗವನ್ನು ರಾಜಕೀಯ ಜಾತಕ ಎಂದು ವರ್ಣಿಸಿದ್ದಾರೆ? ಸೆಟ್ಟಲ್ಲಿ 2011ರಲ್ಲಿ ಕೇಳಿರುವಂಥ ಕ್ವಶನ್. ಅಕಾರ್ಡಿಂಗ್ ಟು KM ಮುನ್ಷಿ, ಡ್ಯಾಶ್ ಇಸ್ ದಿ ಹೊರಸ್ಕೋಪ್ ಆಫ್ ಅವರ್ ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್. ಸೊ ಆಪ್ಷನ್ ನೋಡ್ರಿ, ಪ್ರಿಯಂಬಲ್ ಅಥವಾ ಪ್ರಸ್ತಾವನೆ, ದುರ್ಬಲ ವರ್ಗದವರ ವಿಶೇಷ ಸವಲತ್ತುಗಳು, ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಹಿಯರ್ ದ ಆನ್ಸರ್ ಈಸ್ ಪ್ರಿಯಂಬಲ್. ಸೊ KM ಮುನ್ಷಿ ಅವರು ಪ್ರಿಯಂಬಲ್ ಕುರಿತು ಅವ್ರು ಹೇಳ್ತಾ ಇದ್ದಾರೆ. KM ಮುನ್ಷಿ ವಾಸ್ ದಿ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ. ಇವರು ಪ್ರಿಯಂಬಲ್ ಕುರಿತು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಪ್ರಿಯಂಬಲನ್ನು ನೋಡಿದಾಗ ಭಾರತ ಸಂವಿಧಾನ ಅಥವಾ ಭಾರತ ದೇಶವನ್ನು ಸಂವಿಧಾನ ನಿರ್ಮಾಪಕರು ಯಾವ ಒಂದು ಆಶೋತ್ತರದೊಂದಿಗೆ ಓಕೆ ಭಾರತ ನಿರ್ಮಾಣ ಆಗಬೇಕು ಅಂತ ಕನಸನ್ನು ಕಾಣ್ತಾ ಇದ್ದಾರೆ ಅದು ಗೊತ್ತಾಗತ್ತೆ. ಸೊ ಸಾಮಾನ್ಯವಾಗಿ ನಾವು ಪ್ರಿಯಂಬಲ್ದ್ರೆ ಏನು ನೋಡ್ತೀವಿ? ಸಾವರಿನ್, ಸೆಕ್ಯುಲರ್, ರಿಪಬ್ಲಿಕ್, ಡೆಮೊಕ್ರೆಟಿಕ್ ಓಕೆ. ಸೊ ಈ ರೀತಿಯ ಅಂಶಗಳನ್ನು ಕಾಣ್ತೀವಿ. ಸಾಮಾನ್ಯವಾಗಿ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ ಈ ಎಲ್ಲ ಅಂಶಗಳನ್ನು ನೋಡ್ತೀವಿ. ಸೊ ಈ ಎಲ್ಲ ಅಂಶಗಳು ಏನನ್ನು ತೋರಿಸ್ತದೆ ಅಂತಂದರೆ, ನಾವು ಸಂವಿಧಾನ ನಿರ್ಮಾಣ ಆದ ನಂತರ ಭಾರತವನ್ನು ಸಾರ್ವಭೌಮ ರಾಷ್ಟ್ರವನ್ನಾಗಿ, ಸಮಾಜವಾದಿ ರಾಷ್ಟ್ರವನ್ನಾಗಿ, ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನಾಗಿ, ಗಣರಾಜ್ಯವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀವಿ ಎನ್ನುವುದನ್ನು ತೋರಿಸ್ತದೆ. ಆದ್ದರಿಂದ ಇದನ್ನು ರಾಜಕೀಯ ಜಾತಕ ಅಂತ ಹೇಳಿ ಅವರು ಅಭಿಪ್ರಾಯ ಪಡ್ತಾರೆ. ಸೊ ಅದೇ ರೀತಿಯಲ್ಲಿ ಇನ್ನೊಬ್ಬ ಓಕೆ ಫೇಮಸ್ ಅಡ್ವೊಕೇಟ್ ಆಫ್ ದಿ ಸುಪ್ರೀಂ ಕೋರ್ಟ್ ನಾನಾ ಪಾಲ್ಕೆವಾಲ್ ಅವರು ಸಹ ಅವ್ರ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಅವರು ಸಹ ಒಂದು ಅಭಿಪ್ರಾಯ ಪಡ್ತಾರೆ ಓಕೆ, ಪ್ರಿಯಂಬಲ್ ಈಸ್ ದಿ ಐಡೆಂಟಿಟಿ ಕಾರ್ಡ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಒಂದು ಗುರುತಿನ ಚೀಟಿ ಅಂತ ಹೇಳಿ ಪ್ರಿಯಂಬಲ್ ಬಗ್ಗೆ ಅವರು ವರ್ಣನೆಯನ್ನು ಮಾಡ್ತಾರೆ.